ಅಮ್ಮ ಯಾವಾಗಲೂ ನನ್ನ ಹತ್ರ ಹೇಳ್ತಾರೆ, ನನ್ನ ಮಗ ಮುತ್ತುಗೇನಾದ್ರು ಕಷ್ಟ ಬಂದ್ರೆ ನನಗೆ ಏನು ಬೇಡ, ಆಸ್ತಿ ಎಲ್ಲ ಮಾರ್ಬಿಡೋಣ, ಅವ್ನು ಸುಖವಾಗಿರ್ಬೇಕು ಅಂತ. ಮತ್ತು ಕಷ್ಟ ಅನ್ಸಿದ್ರು ಇದೇ ಸರಿ ಅನ್ಸುತ್ತೆ ಕಣ. ಮಾವ ಎಲ್ಲ ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಅದೇ ದಾರಿಲೇ ಹೋಗೋಣ. ನೋಡೋಣ, ಚಿಕ್ಕಮ್ಮ ಬರಲಿ. ಒಂದು ನಿಮಿಷ. ನನ್ನಿಂದಾಗಿ ನಿಮ್ಮೆಲ್ರಿಗೂ ಅವಮಾನ ಆಯ್ತು. ಮತ್ತೆ ಯಾವತ್ತೂ ಈ ಥರ ಆಗದೆ ಇರೋಕೆ ನೋಡ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನನ್ನ ನೀನು ಮನೆ ಹತ್ರ ಕ್ಷಮೆ ಕೇಳ್ತಿದ್ಯಲ್ಲ? ನನ್ನಿಂದಾಗಿ ಯಾರ್ಯಾರೋ ಮನೆಗೆ ಬಂದು ಮಾತಾಡೋಕಾಯ್ತು. ಮತ್ತೆ ಯಾವತ್ತೂ ಈ ಥರ ಆಗಲ್ಲ. ಕ್ಷಮಿಸ್ಬಿಡಿ. ಒಂದಲ್ಲ ಎರಡಲ್ಲ 45 ಲಕ್ಷ, ಅದು 2 ದಿನದಲ್ಲಿ ವಾಪಸ್ ಕೊಡ್ಬೇಕು. ಅಣ್ಣ ಎಲ್ಲಿಂದ ತರ್ತಾನೆ ಅಮ್ಮ? ಯಾರ ಹತ್ರ ಸಾಲ ಕೇಳ್ತೀನಿ ಅಂತ ಹೇಳಿದ್ನಾ? ನಾನು ಅದ್ರ ಬಗ್ಗೆ ಅವನ ಹತ್ರ ಏನೂ ಮಾತಾಡಿಲ್ಲ ಶರ್ಮಿಳಾ. ಮಾತಾಡಿಲ್ಲ ಅಂದ್ರೆ ಮಾತಾಡಿ ತಿಳ್ಕೋ. ಬ್ಯಾಂಕ್ನಲ್ಲಿ ಯಾವುದಾದ್ರೂ ಲೋನ್ ತಗೋಬೋದು ಅಂತ ಕಾಣಿಸುತ್ತೆ. ಅಮ್ಮ 45 ಲಕ್ಷ ಅಲ್ಲ, 4.25 ಲಕ್ಷನೂ ಅಣ್ಣಂಗೆ ಬ್ಯಾಂಕಲ್ಲಿ ಲೋನ್ ಕೊಡಲ್ಲ. ಪ್ರಾಪರ್ಟಿ ಎಲ್ಲ ಲಾಸ್ ಆಗಿದೆ, ಇನ್ಕಮೂ ಇಲ್ಲ. ಹೀಗಿದ್ಮೇಲೆ ಲೋನ್ ಹೇಗೆ ಕೊಡ್ತಾರೆ? ಒಂದು, ಅಣ್ಣ ಈ ಮನೆ ಕಳ್ಕೊತಾನೆ, ಇಲ್ಲ ಅಂದ್ರೆ ಇರೋ ಆಸ್ತಿ ಎಲ್ಲ ಮಾರ್ಬೇಕಷ್ಟೆ. ಹಣ ಹೆಚ್ಚಾದಾಗ ಇಲ್ಲ ಕಡಿಮೆ ಆದಾಗ ಸ್ವಂತದವರು ಹೊರಗಿನವ್ರ ಥರ ಆಗ್ತಾರಂತೆ. ಅದಕ್ಕೆ ನೀನೇ ಸಾಕ್ಷಿ. ಯಾಕಮ್ಮ ಹಾಗೆ ಹೇಳ್ತೀಯಾ? ಮೊದಲಾದ್ರೆ ಮುತ್ತುನ ಎಷ್ಟು ಅಕ್ಕರೆಯಿಂದ ಮಾತಾಡಿಸ್ತಿದ್ದೆ. ನಾನೆಲ್ಲೋ ನಿಜವಾಗ್ಲೂ ನಿಮ್ಮ ಅಣ್ಣನ ಮೇಲೆ ನೀನು ತುಂಬ ಪ್ರೀತಿ ಇಟ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತಿದೆ, ನಿನಗೆ ಅವನ ಮೇಲೆಲ್ಲ ಪ್ರೀತಿ ಇದ್ದಿದ್ದು, ಅವನು ಸಂಪಾದನೆ ಮಾಡ್ತಾ ಇದ್ದಿದ್ದು ಹಣದ ಮೇಲೆ ಅಂತ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಈಗಲೂ ಪ್ರೀತಿ ಇದೆ, ಮಾತಾಡೋಕ್ಕೆ ಪದಗಳು ಸಿಗ್ತಿಲ್ಲ ಅಷ್ಟೇ. ನೀನು ಉಪಯೋಗಿಸ್ತಾ ಇರೋ ಪದಗಳ ಬಗ್ಗೆ ಗಮನ ಕೊಡ್ತಾನೆ ಇದ್ದೀನಿ. ಮನುಷ್ಯರು ಎಲ್ಲ ಕಡೆ ಇರ್ತಾರೆ, ಮನುಷ್ಯತ್ವ ಇರೋದಿಲ್ಲ. ನಿನಗೀಗಲೂ ಕಾಲ ಮಿಂಚಿಲ್ಲ ಶರ್ಮಿಳಾ. ಹಣದ ಹಿಂದೆ ಹೋಗೋದು ಬಿಟ್ಟು ಮನುಷ್ಯತ್ವದ ಹಿಂದೆ ಹೋಗು. ಎಲ್ಲರೂ ಕೊನೆ ತನಕ ನಿನಗಿರ್ತಾರೆ. ಅಮ್ಮ, ನನಗೆ ಏನ್ ಮಾತಾಡ್ದೆ ಅಂತ ನೀನು ನನಗೆ ಇಷ್ಟೊಂದು ದೂಷಿಸ್ತಾ ಇದೆಯಾ? ಪಾಪ ಮುತ್ತಣ್ಣ 45 ಲಕ್ಷನ ಹೇಗೆ ಹೊಂದಿಸ್ತಾನೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೀನ್ ಬೇರೆ. ಹಣ ಹೊಂದಿಸೋದಿಕ್ಕೆ ನಿನ್ನ ಹತ್ರ ಏನಾದರೂ ಉಪಾಯ ಇದೆಯಾ? ಇದ್ರೆ ಹೇಳು, ಇಲ್ದೇ ಇದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರು. ಈಗ ನಡೀತಿರೋ ವಿಷಯಗಳನ್ನೇ ನೋಡಕ್ಕಾಗ್ತಿಲ್ಲ. ಇನ್ನು ಮಹಾಸ್ವಾಮೀಜಿಗಳು ಹೇಳ್ದಾಗ ಏನಾದ್ರು ನಡೆದ್ಬಿಟ್ರೆ ನಮ್ ಗತಿ. ಹಾಂ ಸರ್, 45 ಲಕ್ಷ ಲೋನ್ ಬೇಕಿತ್ತು. ಹಾಂ, ಲ್ಯಾಂಡ್ ಇದೆ, ತ್ರಿಬಲ್ ರೇಟ್ಗೆ ಹೋಗುತ್ತೆ ಸರ್. ಗೌರ್ಮೆಂಟ್ ವ್ಯಾಲ್ಯೂನೇ ಅಷ್ಟಿದೆ, ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ. ಸರಿ ಸರ್, ಹಾಗಿದ್ರೆ ನಾಳೆ ಬಂದು ಲ್ಯಾಂಡ್ ನೋಡಿ. ಓಕೆ ಸರ್. ಷಣ್ಮಗ, ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದೆ, ಅವರು ಬೆಂಗಳೂರಲ್ಲಿ ಇದ್ದಾರಂತೆ. ನಾಳೆ ಬಂದು ಲ್ಯಾಂಡ್ ನೋಡ್ತಾರಂತೆ. ಎಲ್ಲ ಓಕೆ ಆದರೆ ಒಂದಿನದಲ್ಲಿ ಪ್ರೊಸೆಸ್ ಮಾಡ್ತಾರಂತೆ. ಮತ್ತು ತುಂಬ ಕಷ್ಟ ಇದೆ ಕಣ. ಯಾಕೆ? ಅವರು ಬ್ಯಾಂಗ್ಳೂರಿಂದ ಬಂದು ನೋಡಿ ಓಕೆ ಮಾಡಿ ಒಂದೇ ದಿನದಲ್ಲಿ ಸ್ಯಾಂಕ್ಷನ್ ಅಂತ ಹೇಳಿದ್ದಾರೆ. ಈ ಡೀಲಿಂಗ್ಸಲ್ಲಿ ಗೊತ್ತಲ್ಲ, ಮತ್ತು ಮಿಸ್ ಆಗಿ 2-3 ದಿನ ಆಗ್ಬಿಟ್ರೆ ಆ ಡೀಲರ್ಸ್ಗಳು ರಂಪ ರಾಮಾಯಣ ಮಾಡಿಬಿಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೋ? ಬ್ಯಾಂಕ್ ಪ್ರೊಸೀಜರ್ಸ್ ಅಂದರೆ ಟೈಮ್ ಹಿಡಿಯುತ್ತಲ್ವಾ? ನಾನು ಒಂದಿಷ್ಟು ಕಡೆ ಕೇಳಿದೆ, ನಿಮ್ಮನ್ನು ನೋಡಿದ್ರೆ ಕರುಣೆ ಬರುತ್ತೆ ಅಂತಾರೆ, ಹಣ ಕೇಳಿದ್ರೆ ನುಡಿಸ್ಕೊಬಿಡ್ತಾರೆ. ಮತ್ತು ಇಲ್ಲಿ ಹಣಕ್ಕೆ ಮಾತ್ರ ಬೆಲೆ ಕಣ.
ಇದ್ದಾಗ ಜೈ ಅಂತಾರೆ, ಇಲ್ಲ ಅಂದ್ರೆ ನಾಯಿ ಕೂಡ ಮೂಸ್ ನೋಡಲ್ಲ. ಷಣ್ಮುಗಣ್ಣ, ನಮ್ಮ ಹತ್ರನೇ ಹಣ ಇರ್ಬೇಕಾದ್ರೆ ನಾವ್ಯಾಕೆ ಅಲ್ಲಿ ಇಲ್ಲಿ ಕೇಳಬೇಕು? ನಮ್ಮ ಹತ್ರ ಹಣ ಇದೆಯಾ? ಏನು ತಮಾಷೆ ಮಾಡ್ತಿದ್ಯಾ ತಂಗವ? ಹಣ ಇಲ್ಲ ಅಂದ್ರೆ ಏನಂತೆ, ಹೊಳೆಯೋ ಬಂಗಾರ ಇದೆಯಲ್ಲ. ಒಡವೆಗಳ ಹ್ಞೂ ಮಾವ, ಚಿತ್ರಕ್ಕನ್ ಒಡವೆಗಳಿದೆಯಲ್ಲ ಅದನ್ನೇ ಹಡ ಇಡೋದು. ಡೀಲರ್ಗಳ ಸಾಲ ತೀರಿಸ್ಬೋದಲ್ಲ. ಬೆಳ್ಳಿ, ಅದು ಚಿತ್ರನ ಒಡವೆಗಳು ಈಗ ನಿನ್ನ ಸ್ವಂತದ್ದು ಅಂದಮೇಲೆ ಅದು ನಿನ್ನ ಅಧಿಕಾರನ ನಾನು ಹೇಗೆ ತೊಗೊಳೋದಕ್ಕಾಗತ್ತೆ? ಒಡವೆಗಳಿರೋದು ಬರೀ ಹಬ್ಬ ಹರಿದಿನಗಳಲ್ಲಿ ಹಾಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಈ ರೀತಿ ಕಷ್ಟಗಳು ಬಂದಾಗ ನಮ್ ಸಹಾಯಕ್ಕೆ ಬರುತ್ತೆ ಅಂತ. ನಾಳೆ ನೀವು ಆ ಡೀಲರ್ಗಳಿಗೆ ಹಣ ಕೊಡ್ಲಿಲ್ಲ ಅಂದ್ರೆ ಅವ್ರು ಹೇಗ್ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಲ್ವ ಮಾವ? ಷಣ್ಮುಗಣ್ಣ, ನೀವಾದ್ರೂ ಹೇಳಿ. ಮತ್ತು ಬೆಳ್ಳಿ ಹೇಳ್ತಿರೋದು ಸರಿ ಅನಿಸ್ತಿದೆ. ನಾವೇನು ಮಾರಾಟ ಮಾಡ್ತಿಲ್ವಲ್ಲ, ಹಡ ಇಡ್ತಾ ಇದೀವಿ. ಯಾವ್ದಾರ ಹಣ ಬಂದ್ರೆ ಬಿಡಿಸ್ಕೊಂಡು ಬೆಳ್ಳಿಗೆ ವಾಪಸ್ ಕೊಟ್ಬೇಡ. ಭೂಮಿ ತಲೆಕೆಳಗಾದ್ರೂ ಸರಿ, ಒಡವೆಗಳನ್ನ ಅಡ ಇಡಲ್ಲ ಅಷ್ಟೇ. ಸ್ವಲ್ಪ ದಿನ ಅಷ್ಟೇ ಮಾವ. ಇಲ್ಲ ಬೆಳ್ಳಿ, ಅಡ ಇಡಲ್ಲ ಅಂದ್ರೆ ಇಡಲ್ಲ ಅಷ್ಟೇ. ಮತ್ತು ಬೆಳ್ಳಿ ಒಳ್ಳೆ ವಿಷಯ ಹೇಳ್ತಿದ್ದಾನೆ, ಸ್ವಲ್ಪ ಯೋಚನೆ ಮಾಡು. ಮತ್ತು ಯಾರು ಏನೇ ಅಂದ್ರು ಅಷ್ಟೇ, ಬೇಡ ಅಂದ್ಮೇಲೆ ಬೇಡ. ಅಣ್ಣ ಒಡವೆಗಳ ಮೇಲೆ ಅಷ್ಟೊಂದು ಸೆಂಟಿಮೆಂಟ್ ಇಟ್ಕೊಂಡಿದ್ದಾನೆ. ನೀನ್ ಹೋಗಿ ಅಡ ಇಡೋಣ ಅಂದ್ರೆ ಹೇಗ್ ಒಪ್ಕೋತಾನೆ ಹೇಳು? ವಾಪಸ್ ಬಿಡಿಸ್ಕೊಳ್ಳೋಣ ಅಂತ ಹೇಳ್ದೆ ಅಕ್ಕ, ಆದ್ರೂ ಅವ್ರು ಕೇಳ್ತಿಲ್ಲ. ಬಿಡಿಸ್ಕೊಳಕ್ ಆಗಲ್ಲ ಅನ್ನೋ ಭಯ ಇರ್ಬೇಕು. ನಾನು ಎಷ್ಟೋ ಪ್ರಯತ್ನ ಮಾಡಾಗಿದೆ ಅಕ್ಕ. ಈಗ ನನಗಿರೋದು ನೀವಿಬ್ರೇ ದಾರಿ. ನೀವೇ ನೋಡಿದ್ರಲ್ಲ ಅಕ್ಕ, ಮನೆಗ್ ಬಂದವರು ಹೇಗೆಲ್ಲ ಮಾತಾಡ್ ಹೋದ್ರು ಅಂತ. ಬೇರೆಯವ್ರ ದುಡ್ಡು ನಮಗ್ ಬೇಡ ಅಕ್ಕ, ವಾಪಸ್ ಕೊಟ್ಬಿಡೋಣ. ಅವರು ಎಲ್ರ ಮುಂದೆ ಮಾನ ಹರಾಜ್ ಹಾಕೋದಕ್ಕೆ ಯೋಚನೆ ಮಾಡಲ್ಲ. 2 ದಿನದಲ್ಲಿ 45 ಲಕ್ಷ ಹೊಂದ್ಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಕ್ಕ. ಅಂದ್ಮೇಲೆ ಪೊಲೀಸು ಕೋರ್ಟು ಅಂತ ಹೋದ್ರೆ ನಮ್ಗೆ ತೊಂದ್ರೆ ಅಲ್ವಾ? ನೀನ್ ಇಷ್ಟೊಂದು ಒತ್ತಡ ಹಾಕ್ತಿದ್ಯಾ? ಮುತ್ತಣ್ಣನ ಹತ್ರ ಈ ವಿಷಯ ಹೇಗ್ ಮಾತಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಬೆಳ್ಳಿ. ಮುತ್ತು ಮಾವ ಆ ಒಡವೆಗಳೆಲ್ಲ ಚಿತ್ರಕ್ಕಂದು ಅಂತ ಒಪ್ತಿಲ್ಲ. ಆದ್ರೆ ನಾವ್ ಅಕ್ಕನ ಪ್ರೀತಿಸ್ತೀವಲ್ಲ. ಮುತ್ತು ಮಾವನ್ ಮಾನನ ಇಲ್ಲ ಚಿತ್ರಕ್ಕನ್ ಒಡವೆಗಳ ಅಂತ ಪ್ರಶ್ನೆ ಬಂದಾಗ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳೋದು? ಖುದ್ದಾಗಿ ಚಿತ್ರಕ್ಕನೇ ಇದ್ದಿದ್ರು ಅವರೇ ಒಡವೆಗಳನ್ನ ಅಡ ಇಡೋದಕ್ಕೆ ಒಪ್ಕೊಳ್ತಿದ್ರು. ಅದಕ್ಕೂ ಕಾರಣ ಇರತ್ತೆ, ಪ್ರೀತಿ ಸೆಂಟಿಮೆಂಟು ಅಂತ ಇರಲ್ವಾ? ನೀವು ಅತ್ತೆ ಇಬ್ರು ಹೋಗಿ ಮಾವನ ಹತ್ರ ಮಾತಾಡಿದ್ರೆ ಅವ್ರು ನಿಮ್ ಮಾತಿಗೆ ಯಾವತ್ತೂ ಇಲ್ಲ ಅನ್ನಲ್ಲ. ಪ್ಲೀಸ್ ಅಕ್ಕ, ಅವ್ರನ್ನ ಒಪ್ಸಿ. ಅಣ್ಣ ನನ್ ಮಾತನ್ನ ಯಾವತ್ತೂ ತೆಗ್ದು ಹಾಕಿಲ್ಲ, ಆದ್ರೆ ಅವನ್ ಇಷ್ಟಕ್ ವಿರುದ್ಧವಾಗಿ ಮಾತಾಡೋದು ನನ್ಗೂ ಕಷ್ಟ ಅನ್ಸ್ತಿದೆ. ಸರಿ ಬಾ ನೋಡೋಣ. ಸರಿ ಅಕ್ಕ. ಅದು ಹಾಗಲ್ಲ ಶರ್ಮಿಳ. ನಾವ್ ಪ್ರೀತಿಸೋರು ನಮ್ಮಿಂದ ದೂರ ಆದಾಗ ಅವ್ರ ವಸ್ತುಗಳನ್ನ ನೆನ್ಪಿಗೆ ಅಂತ ಇಟ್ಕೊಂಡಿರ್ತೀವಿ ನಿಜ. ಆದ್ರೆ ನಾವ್ ಈ ಒಡವೆಗಳನ್ನ ಪೂರ್ತಿಯಾಗಿ ಕಳ್ಕೋತಿಲ್ವಲ್ಲ, ನಮ್ ಕಷ್ಟ ನಿವಾರಣೆ ಮಾಡಕ್ಕೆ ಬಳಸ್ಕೊತಾ ಇದೀವಿ. ಇದು ಸ್ವರ್ಗದಲ್ಲಿರೋ ಚಿತ್ರ ಅದಕ್ಕೆ ಗೊತ್ತಾದ್ರೂ ಖುಷಿ ಪಡ್ತಾರೆ. ಚಿತ್ರಕ್ಕ ಇದ್ದಿದ್ರೆ ಒಪ್ಕೊಂಡಿರೋರು. ನಾನು ಬೇಡ ಅಂತಿದ್ದೆ. ನೋಡಿ ಅಕ್ಕ, ಮುತ್ತು ಮಾಮಂಗ್ ನನ್ ಮೇಲೆ ಪ್ರೀತಿನೇ ಇಲ್ಲ, ಹೇಗ್ ಬೇಡ ಅಂತಿದ್ದಾರೆ ಅಂತ. ನಾನು ಹೇಳಿದ್ದು ಚಿತ್ರಂಗೆ ಹಾಗೆ ಹೇಳ್ತಿದ್ದೆ ಅಂತ. ಅವ್ರಿಗೆ ಹೇಳಿದ್ರು ನನಗ್ ಹೇಳಿದ್ರು ಒಂದೇ ಅಲ್ವಾ? ನೀವು ಬೇಡ ಅಂದ ಹಾಗೆ ಲೆಕ್ಕ. ಮತ್ತು ಈ ಸಮಸ್ಯೆ ಮುಗಿಯೋ ತರ ಕಾಣ್ತಾ ಇಲ್ಲ. ಇದಕ್ಕೊಂದು ಉಪಾಯ ಹೇಳ. ಅದೇನು ಹೇಳು? ಮತ್ತು ನಾವ್ ಈ ತರ ಗೊಂದಲದಲ್ಲಿದ್ದಾಗ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ದೇವ್ರ ಹತ್ರ ಕೇಳ್ತೀವಲ್ಲ, ಹಾಗೇನೆ 2 ಚೀಟಿ ಬರಿ. ಅಡ ಇಡಬೇಕು ಅಂತ ಒಂದು, ಅಡ ಇಡಬಾರ್ದು ಅಂತ ಒಂದು. ಮತ್ತೆ ಚಿತ್ರಕನ್ ಫೋಟೋ ಮುಂದೆ ಇಡೋಣ, ಒಂದು ಚೀಟಿ ತೆಗಿಯ, ಏನ್ ಬರುತ್ತೋ ಹಾಗೆ ಮಾಡೋಣ. ನನಗ್ ಒಪ್ಕೆ ಇದೆ, ಆದ್ರೆ ಮಾವ ಒಪ್ಕೋಬೇಕಲ್ಲ. ಸರಿ, ನನಗೊಪ್ಪಿಗೆ ಇದೆ. ಸರಿ ಬನ್ನಿ. ನೋಡಿ, ಒಂದು ಚೀಟಿಲಿ ಅಡಮಾನ ಇಡಬೇಕು ಅಂತ ಬರ್ತಿದ್ದೀನಿ, ಇನ್ನೊಂದರಲ್ಲಿ ಇಡಬಾರ್ದು ಅಂತ ಬರ್ತಿದ್ದೀನಿ. ಮತ್ತು
ನಾನು ರೆಡಿ ಮಾಡಿದ್ದೀನಿ, ಇನ್ನೊಂದು ಚೀಟಿ ಇತ್ತು. ಚಿತ್ರ, ನಾನು ಎಷ್ಟೇ ಹೇಳಿದ್ರು ಮನೆಯವರು ನನ್ನ ಮಾತನ್ನು ಕೇಳ್ತಿಲ್ಲ. ಈಗ ಸಿಕ್ಕಾಕೊಂಡಿರೋ ಕಷ್ಟದಿಂದ ಆಚೆ ಬರಬೇಕು ಅಂದರೆ ನಿನ್ನ ಬಾಲಿನ ಒಡವೆಗಳನ್ನ ಅಡ ಇಡಲೇಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನನಗೆ ಸ್ವಲ್ಪನೂ ಒಪ್ಪಿಗೆ ಇಲ್ಲ. ಎಲ್ಲರೂ ಇಷ್ಟಕ್ಕೋಸ್ಕರ ನಾನು ಇಷ್ಟು ದೂರ ಬಂದು ನಿಂತು ಒಂದ್ಸಲ ಈ ಒಡವೆಗಳು ಕೈ ಬಿಟ್ಟು ಹೋದರೆ ಮತ್ತೆ ನಮ್ಮ ಕೈ ಸೇರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ಆಸೆ ಅಂತೆ ಅಡ ಇಡೋದು ಬೇಡ ಅನ್ನೋ ಚೀಟಿನೇ ಬರೋ ಥರ ಮಾಡೋ ಚಿತ್ರ. ಎಲ್ಲ ದಾರಿಗಳು ಬಂದಾದ್ಮೇಲೆ ನಮಗೆ ಉಳಿದಿದ್ದು ಇದೊಂದೇ ದಾರಿ. ನಾವಿದನ್ನ ಕೆಟ್ಟ ಉದ್ದೇಶಕ್ಕೆ ಉಪಯೋಗಿಸ್ತಿಲ್ಲ ಚಿತ್ರಕ್ಕ, ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗೆ ವಾಪಸ್ ಕೂಡ ಬಿಡಿಸಿ ಮತ್ತೆ ಹೇಗಿತ್ತೋ ಅದೇ ಜಾಗದಲ್ಲಿ ಇಡಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆ ನಮಗೆ ನಿಮ್ಮ ಬೆಂಬಲ ಬೇಕು. ಐಶು ಮನೆಗೆ ಚಿಕ್ಕವಳು, ಅವಳೇ ಚೀಟಿ ತೆಗಿಲಿ. ಹೋಗು ಐಶು. ಐಶು, ಬೇಗ ಹೇಳು, ಎಲ್ರೂ ಕಾಯ್ತಾ ಇದ್ದಾರೆ. ಅಡ ಇಡ್ಬೋದು ಅಂತ ಇದೆ. ಅಣ್ಣ, ಯಾರ ಹತ್ರ ಅಡಮಾನ ಇಡೋದು, ಎಷ್ಟಕ್ಕಿಡೋದು ಅಂತ ಏನಾದ್ರೂ ಯೋಚನೆ ಮಾಡಿದ್ಯಾ? ನೋಡೋಣ, ನಮ್ಮ ಸೇಟ್ ಹತ್ರನೇ ಇಡ್ಬೋದು, ಇಲ್ಲಾಂದರೆ ಬ್ಯಾಂಕಲ್ಲಿ ಇಟ್ರಾಯ್ತು. ನನಗೆ ಗೊತ್ತು ಚಿತ್ರಕ್ಕ, ನಿಮಗೆ ಯಾರ ಮನಸ್ಸನ್ನು ನೋಯಿಸೋಕೆ ಇಷ್ಟ ಇಲ್ಲ. ಈ ವಿಚಾರದಲ್ಲಿ ನೀವು ತಗೊಂಡಿರೋ ನಿರ್ಧಾರ ಕರೆಕ್ಟಾಗಿದೆ. ಹೀಗೆ ಮಾನಸಿಕವಾಗಾದರೂ ನಮ್ಮ ಜೊತೆಲಿ ಸದಾ ಇರಿ. ಅಯ್ಯೋ, ಇಲ್ಲೇ ಇದೆ ಇದು. ಅಯ್ಯೋ ದೇವ್ರೆ, ಇದೇನು ಚಿತ್ರಕ್ಕ, ಎರಡರಲ್ಲೂ ಅಡಮಾನ ಇಡಬೇಕು ಅಂತಾನೆ ಬರ್ತಿದ್ಯಲ್ಲ. ಈ ಷಣ್ಮುಖಣ್ಣ ಯಾಕೆ ಈ ಥರ ಮಾಡ್ತಾರೆ? ಮುತ್ತು ಮಾವಂಗೆ ಏನಾದರೂ ಗೊತ್ತಾದ್ರೆ. ನೀವು ಈ ಥರ ಎಲ್ರಿಗೂ ಮೋಸ ಮಾಡ್ತೀರಾ ಅಂದ್ಕೊಂಡಿರ್ಲಿಲ್ಲ ಅಣ್ಣ. ಮುತ್ತು ಮಾವ ಎಲ್ರನ್ನ ನಂಬಿ ಒಡವೆನ ಅಡ ಇಡಕ್ಕೆ ಒಪ್ಪಿದ್ರು. ಅದರಲ್ಲೂ ನಾವು ನಮ್ಮಿಷ್ಟ ಬಂದಾಗ ನಡ್ಕೊಂಡ್ರೆ ಅವ್ರ ನಂಬಿಕೆಗೆ ದ್ರೋಹ ಮಾಡ್ದಾಗ ಆಗಲ್ವಾ? ಬೆಳ್ಳಿ, ಅಂಥದ್ದು ನಾನೇನು ಮಾಡಿದೆ? ಏನು ಮಾಡಿದ್ರ? ಚಿತ್ರಕ್ಕನ ಫೋಟೋ ಮುಂದೆ ನಾವು ಒಡವೆನ ಅಡ ಇಡಬೇಕಾ ಬೇಡವಾ ಅಂತ 2 ಚೀಟಿಲಿ ಬರೆದಿಟ್ಟಿದ್ವಿ. ಆದರೆ ನೀವು ಎರಡರಲ್ಲೂ ಅಡ ಇಡಬೇಕು ಅಂತಾನೆ ಬರ್ದಿದ್ದೀರಲ್ಲ. ಸದ್ಯ ಮುತ್ತು ಮಾವ ಇನ್ನೊಂದು ಚೀಟಿನ ತೆಗೆದು ನೋಡಲಿಲ್ಲ. ಅವ್ರೇನಾದ್ರೂ ನೋಡಿದಿದ್ರೆ ನಮ್ಮೇಲೆ ನಂಬಿಕೆನೆ ಹೊರಟೋಗ್ತಿತ್ತು ಅಲ್ವಾ? ನಾನು 2 ಚೀಟಿಲಿ ಒಂದೇ ಥರ ಬರ್ದಿದ್ನಾ? ಇಲ್ವಲ್ಲ ಬೆಳ್ಳಿ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ನಾನೇ ಕಣ್ಣಾರೆ ನೋಡಿದ್ನಲ್ಲ ಅಣ್ಣ. ಹಾಗೆ ಹೇಳ್ತಿಲ್ಲ ಬೆಳ್ಳಿ, 2 ಚೀಟಿಲಿ ಒಂದೇ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಡಮಾನ ಇಡೋದು ಬೇಡ ಅಂತ ಒಂದು ಚೀಟಿಲಿ ನಾನು ಬರ್ದಿದ್ನಲ್ಲ. ಮತ್ತೆ ಸುಳ್ಳು ಹೇಳ್ತಿದ್ದೀರಾ ಅಣ್ಣ? ನಾನು ಯಾಕೆ ಸುಳ್ಳು ಹೇಳಿ? ಖಂಡಿತ ಇನ್ನೊಂದು ಚೀಟಿ ಇರಲೇಬೇಕು, ಅದ್ರಲ್ಲಿ ಬೇರೆ ಥರನೇ ಬರ್ದಿದ್ದೆ. ನನ್ನ ಬಗ್ಗೆ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ಲ ವಿಷಯದಲ್ಲೂ ನಾನು ಆಟ ಆಡಲ್ಲ. ಇದು ಮುಖ್ಯವಾದ ವಿಷಯ, ಇದ್ರಲ್ಲಿ ನಾನು ಆಟ ಆಡ್ತೀನಾ? ಈ 2 ಚೀಟಿಲಿ ಇನ್ನೊಂದು ಚೀಟಿ ನಾನು ಬರ್ದಿದ್ದಲ್ಲ.
ನಿನ್ನ ಮೇಲೆ ಆಣೆ. ಐಶು, ಆ ಚೀಟಿ ಕೊಡಿಲಿ. ಇಲ್ಲಿ ನೋಡಿ, ಎರಡರಲ್ಲೂ ಅಡ್ಮಾನ ಇಡಬೇಕು ಅಂತಾನೆ ಬರ್ತಿದೆ. ಅತ್ತೆ ಮುತ್ತು ಮಾವ ಶರ್ಮಿಳಕ್ಕ ಈ ರೀತಿ ಬರೆಯೋದಿಲ್ಲ. ಅದು ಅಲ್ಲದೆ ಅವ್ರು ಈ ಚೀಟಿ ಹತ್ರ ಹೋಗ್ಲೂ ಇಲ್ಲ. ನಾನು ಅಲ್ಲ ನೀವು ಅಲ್ಲ ಅಂದಮೇಲೆ ಬರ್ತಿರೋ ಮೂರನೇ ವ್ಯಕ್ತಿ ಯಾರಿರ್ಬೋದು? ಹೌದು ಬೆಳ್ಳಿ, ಎರಡು ಬೇರೆ ಬೇರೆ ಥರ ಇದೆ. ಒಂದು ನನ್ನ ಕೈ ಬರಹ, ಇನ್ನೊಂದು ಯಾರ್ದು? ಇದು ನಾನು ಬರೆದಿದ್ದಲ್ಲ. ನಿಮ್ಗಳ ಕಣ್ಮುಂದೆನೆ ಬದಲಾಯಿಸೋ ಶಕ್ತಿ ಯಾರಿಗಿದೆ? ಏನೋ ಕಾರಣ ಇಟ್ಕೊಂಡೇ ಈ ಕೆಲಸ ಮಾಡಿದ್ದಾರೆ. ಹೋಗ್ಲಿ ಬಿಡಿ ಅಣ್ಣ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಎಲ್ಲ ಸಾಲ ತೀರಿ ಮತ್ತೆ ಈ ಮನೆಯಲ್ಲಿ ಸುಖ ನೆಮ್ಮದಿ ಇದ್ರೆ ಸಾಕು. ಒಂದಷ್ಟು ಕೆಲಸ ಇದೆ ಅಣ್ಣ, ಆಮೇಲೆ ಮಾತಾಡೋಣ. ಬಾಯ್ ಇಶು. ಯಾರೋ ಚೇಂಜ್ ಮಾಡಿದ್ದಾರೆ, ಯಾರೋ ಆದರೂ ಸರಿ, ನಮಗಂತೂ ಸಹಾಯ ಮಾಡಿದ್ದಾರೆ. ಎಲ್ಲ ಕೆಲಸ ಮುಗಿದ್ಮೇಲೆ ಹೋಗ್ಬಿಟ್ಟು ಅವ್ರಿಗೊಂದು ಕೈ ಕೊಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರಬೇಕು. ಇವತ್ತು ನಿಮ್ಮ ಈ ಒಡವೆಗಳಿಂದ ಈ ಮನೆ ಮಾನ ಮರ್ಯಾದೆ ಎಲ್ಲ ಉಳಿತಿದೆ. ಆದ್ರೆ ಇದು ತುಂಬಾ ದಿನ ಅಲ್ಲ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಹಾಗೆ ಸರಿ ಹೋಗ್ಬೇಕು ಅಂದ್ರೆ ನೀವೇ ನಮಗೆ ಆಶೀರ್ವಾದ ಮಾಡಬೇಕು. ಮಾವ ತಗೊಳ್ಳಿ. ಬೆಳ್ಳಿ, ನಾವು ಕೊಡಬೇಕಾಗಿರೋ ಹಣ ಬೆಟ್ಟದಷ್ಟಿದೆ. ಇದರಿಂದ ಬರೋ ಹಣ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಹಣ ಬೇಕಾಗುತ್ತೆ. ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ಮಾವ, ಆ ದೇವ್ರು ಇಷ್ಟೇ ಹಣ ಹೊಂದೋದಕ್ಕೆ ಸಹಾಯ ಮಾಡಿದ್ದಾನೆ ಅಂದಮೇಲೆ ಇನ್ನೊಂದು ಸ್ವಲ್ಪ ಹಣ ಹೊಂದೋದಕ್ಕೆ ಸಹಾಯ ಮಾಡಲ್ವಾ? ಅಷ್ಟೊಂದು ಚಿಂತೆ ಯಾಕೆ ಮಾಡಬೇಕು ಬೆಳ್ಳಿ? ನಾವು ಇನ್ನೊಂದಷ್ಟು ಒಡವೆಗಳನ್ನ ಒತ್ತೆ ಇಟ್ಟರೆ ಸಾಕಾಗುತ್ತಲ್ವಾ? ನಮ್ಮ ಹತ್ರ ಇದ್ದಿದ್ದೇ ಇಷ್ಟು ಒಡವೆಗಳು ಅತ್ತೆ, ಬೇರೆ ಒಡವೆ ಎಲ್ಲಿದೆ? ಇಲ್ಲಿ ನೋಡು. ನಾನೀ ಮನೆಗೆ ಸೊಸೆ ಆಗಿ ಬಂದಾಗ ನನಗೆ ಕೊಟ್ಟು ಒಡವೆ ಇದು ತಗೋ. ಇದು ತುಂಬ ಬೆಲೆ ಬಾಳುತ್ತೆ, ಇದರಿಂದ ನಿನಗೆ ಉಪಯೋಗ ಆಗುತ್ತೆ ಮುತ್ತು. ಅತ್ತೆ, ಇದು ತುಂಬ ಬೆಲೆ ಬಾಳುವಂಥದ್ದು. ಪರವಾಗಿಲ್ಲ ಅತ್ತೆ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಹಣ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರಲ್ಲ, ಇದನ್ನು ಅದ್ರ ಜೊತೆಗಿಟ್ರೆ ಸರಿ ಹೋಗುತ್ತೆ. ಬೇಡ ಚಿಕ್ಕಮ್ಮ, ನಿಮ್ಮ ಒಡವೆಗಳನ್ನ ಆಡಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಈ ಒಡವೆ ವಾಪಸ್ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಚಿಂತೆನಾ? ಪರವಾಗಿಲ್ಲ, ಈ ಒಡವೆ ವಾಪಸ್ ತಗೊಂಡು ಬರದೇ ಇದ್ರು ನನಗೇನು ಬೇಜಾರಿಲ್ಲ. ಚಿಕ್ಕಮ್ಮ, ಹಬ್ಬ ಹರಿದಿನ ಅಂದಾಗ ನೀವು ತುಂಬ ಕಡೆ ಹೋಗಬೇಕಾಗತ್ತೆ. ಆಗ ನಿಮ್ಮ ಮೈ ಮೇಲೆ ಒಂದೇ ಒಂದು ಚಿನ್ನ ಸರನೂ ಇಲ್ಲ ಅಂದರೆ ಚೆನ್ನಾಗಿರುತ್ತೆ ಹೇಳಿ. ನಮ್ಮನೆ ಪರಿಸ್ಥಿತಿ ಚೆನ್ನಾಗಾಗೋ ತನಕ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಹೋಗೋದಿಲ್ಲ ಮುತ್ತು. ಚಿಕ್ಕಮ್ಮ, ಹಾಗಂದ್ರೆ ಹೇಗೆ? ಇದನ್ನ ತಗೊಂಡು ಹೋಗಿ ಕೆಲಸ ಮುಗಿಸ್ಕೊಂಡು ಬಾ. ಅಲ್ಲ ಚಿಕ್ಕಮ್ಮ. ಮುತ್ತು, ಈ ನೀನು ಚಿಕ್ಕಮ್ಮನ ಮಾತನ್ನ ನೀನು ಕೇಳ್ತೀಯ ಅಲ್ವಾ?